ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಿಗೆ ಸ್ವಾಗತ. ಒಂದು ಸುಂದರವಾದ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ ಇವತ್ತು. ನನಗೆ ಕ್ಲೀನಿಂಗ್ ಮೋಟಿವೇಶನ್ ಆಗುತ್ತೆ ಆ್ಯಂಡ್ ನನ್ನಿಂದ ನಿಮಗೂ ಕೂಡ ಮೋಟಿವೇಶನ್ ಬರಲಿ ಅಂತ ಅಂದ್ಬಿಟ್ಟು ಈ ವ್ಲಾಗನ್ನು ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗರ ಜೊತೆಗೆ ನಾನು ನನ್ನ ಮನಸ್ಸಿನ ಒಂದು ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಖಂಡಿತ ಈ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಯಾರೆಲ್ಲ ಹೊಸಬ್ರಿದ್ದೀರಿ ಅವರಿಗೆ ಒಂದು ಸಣ್ಣ ಇಂಟ್ರೋ ಕೊಡ್ತೀನಿ. ನನ್ನ ಹೆಸರು ಸ್ಮಿತಾ ಅಂತ. ನಾನು 2 ಮಕ್ಕಳ ತಾಯಿ, ಇರೋದು ಅಹಮದಾಬಾದಲ್ಲಿ ಫ್ರಾಮ್ ಉಡುಪಿ, ಕರ್ನಾಟಕ. ಓಕೆ, ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡುವ. ಇವತ್ತು ಬೆಳಿಗ್ಗೆ ಮನೆಯವರು ಮತ್ತು ಮಕ್ಕಳು ಎಲ್ಲ ಸ್ಕೂಲು ಆಫೀಸು ಅಂತ ಹೋಗಾದ್ಮೇಲೆ ನನ್ನ ಕಿಚನ್ ಕ್ಲೀನಿಂಗ್ ರುಟೀನ್ ಸ್ಟಾರ್ಟ್ ಆಯಿತು. ನಾನು ವೀಕ್ಲಿ 2-3 ಸತಿ ಈ ಥರ ಡೀಪಾಗಿ ಕಿಚನ್ ಪ್ಲ್ಯಾಟ್ಫಾರ್ಮನ್ನು ಚೆನ್ನಾಗಿ ಗ್ಯಾಸ್ ಸ್ಟವ್ ಎಲ್ಲ ತೊಳ್ಕೊತೀನಿ. ಒಂದೊಂದು ಸಲ ನಾನು ಬಾಂಬೆಲಿರಬೇಕಾದ್ರೆ ಕೆಲಸದವಳಿದ್ಲಲ್ವ, ಡೈಲಿ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾಯಿದ್ಲು. ಬಟ್ ಇವಾಗ ನನಗೆ ನಾನೇ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಪಾಸಿಬಲ್ ಆಗ್ತಾಯಿಲ್ಲ ಡೈಲಿ ಡೀಪ್ ಕ್ಲೀನಿಂಗ್ ಮಾಡೋದು. ಹಾಗಾಗಿ ನಾನು ಒಂದು 2-3 ಸಲ ಈ ಥರ. ಮತ್ತು ಮಧ್ಯಾಹ್ನ ಲಂಚ್ ಲೈಟಾಗಿ ಮಾಡೋದಿದ್ದರೆ, ಅಂದರೆ ಯಾವುದಾದ್ರೂ ಒಂದೇ ಐಟಮ್ 2 ಐಟಮ್ ಮಾಡೋದಿದ್ದರೆ ಮಾತ್ರ ನಾನು ಇದನ್ನು ಮಾಡ್ತೀನಿ. ಆ್ಯಂಡ್ ಶನಿವಾರ ಅಲ್ವಾ, ಮಕ್ಕಳು ಮನೆಗೆ ಬರ್ತಾರೆ ಊಟಕ್ಕೆ, ಮತ್ತು ಇವರು ಕೂಡ ಅಷ್ಟೇ ಮಧ್ಯಾಹ್ನ ಮನೆಗೆ ಬರ್ತಾರೆ. ಹಾಗಾಗಿ ನನಗೆ ಟಿಫಿನ್ ಮಾಡುವ ಕೆಲಸ ಇರಲಿಲ್ಲ. ಸೊ ಟೈಮ್ ಇತ್ತು, ಅದಕ್ಕೆ ನಾನು ಡೀಪ್ ಕ್ಲೀನನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸತಿ ಅದೇ ಥರ ಕೆಲಸಗಳು, ಅದೇ ರುಟೀನ್ ಮಾಡಿ 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 ತುಂಬ ಬೇಜಾರಾಗುತ್ತೆ. ಮನಸ್ಸು ಬರೋದಿಲ್ಲ. ಯಾವಾಗಲೂ ಮಾಡಬೇಕಲ್ವಾ, ಯಾರಪ್ಪ ಮಾಡ್ತಾರೆ ಆ ಥರ ಅಂತ ಅನ್ಕೋತೀವಿ ನಾವು. ಅದು ತುಂಬ ಅಂದರೆ ತುಂಬ ಕಾಮನ್ ಆಯಿತಾ. ಎಲ್ಲರಿಗೂ ಅದೇ ಥರ ಅನಿಸುತ್ತೆ, ನಮಗೆ ಮಾತ್ರ ಸ್ಪೆಷಲ್ ಅಲ್ಲ. ಆ್ಯಂಡ್ ಆ ಥರ ಬಂದಾಗ ನಾವು ಲೇಝಿ, ನಾವು ಚೆನ್ನಾಗಿ ಕೆಲಸ ಮಾಡಲ್ಲ, ಹಾಗೆ ಮಾಡಲ್ಲ, ಹೀಗೆ ಮಾಡಲ್ಲ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ನಾವು ನೋವನ್ನು ಅನುಭವಿಸ್ತಾ ಇರ್ತೀವಿ. ಪ್ಲೀಸ್ ಆ ಥರ ನೀವು ಯಾರೂ ಅಂದ್ಕೊಳ್ಬೇಡಿ. ಏನಪ್ಪ ಅಂತಂದರೆ ಮನುಷ್ಯನ ಒಂದು ನಾರ್ಮಲ್ ಆದ ಒಂದು ಮನಸ್ಥಿತಿ ಅದು. ಒಂದು ದಿನ ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ ಆ್ಯಂಡ್ ಒಂದು ದಿನ ನಮಗೆ ಮನಸ್ಸು ಬರಲ್ಲ. ಆದರೆ ಏನೋ ಒಂದು ಮೋಟಿವೇಶನನ್ನು ತಗೊಂಡು ನಾವು ಮಾಡಬೇಕಾಗತ್ತೆ. ನಿಮಗೆ ಇಷ್ಟವಾದ ಮ್ಯೂಸಿಕ್ ಹಾಕ್ಕೊಂಡು ಮಾಡ್ಬೋದು, ಯಾರ ಹತ್ರ ಆದರೂ ಮಾತಾಡಿಕೊಂಡು, ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ, ಅಪ್ಪ ಅಮ್ಮನ ಹತ್ರ ಮಾತಾಡಿಕೊಂಡು ನೀವು ಮನೆಯ ಕೆಲಸಗಳನ್ನು ಮಾಡ್ಕೊಳ್ತಾ ಹೋದರೆ ನಿಮಗೆ ಮನೆ ಕೆಲಸ ಆಗಿದ್ದೇ ಗೊತ್ತಾಗಲ್ಲ. ಪ್ಲಸ್ ನಾವು ಮಾಡುವ ಕೆಲಸಗಳಲ್ಲಿ ನಾವು ನಮ್ಮನ್ನು ಚೆನ್ನಾಗಿ ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಮನೆಯವರು ಆ ಭಾವನೆಯಿಂದ ನಾವು ಮಾಡ್ತಾ ಹೋದರೆ ನಮಗೆ ಕೆಲಸಗಳೇನಿದೆ ಭಾರ ಅಂತ ಅನಿಸೋದಿಲ್ಲ ಅಲ್ವಾ. ನೀವೇನು ಹೇಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಆ್ಯಂಡ್ ಕಂಪ್ಲೀಟಾಗಿ ನಾವು ಕೆಲಸ ಒಂದೊಂದು ದಿನ ಮಾಡದೇ ಇರೋದು ಕೂಡ ಏನೂ ತಪ್ಪಲ್ಲ. ಒಂದೊಂದು ದಿನ ನಾವು ಹೊರಗಡೆಯಿಂದ ಊಟವನ್ನು ಕೂಡ ಆರ್ಡರ್ ಮಾಡಿ ಅಥವಾ ಹೋಟೆಲಿಗೆ ಹೋಗಿ ಊಟ ಮಾಡೋದು ಕೂಡ ಏನೂ ತಪ್ಪಲ್ಲ. ಈಗಿನ ಕಾಲದಲ್ಲಂತೂ ಅದು ತುಂಬ ಕಾಮನ್ ಆಗಿ ಹೋಗಿದೆ. ಸೊ ಗಿಲ್ಟ್ ಫೀಲ್ ಮಾಡ್ಕೊಳ್ಬೇಡಿ. ಕೆಲವರಿದ್ದಾರೆ, ನನಗೆ ಫ್ಯಾಮಿಲಿಗೆ ಹೆಲ್ದಿಯಾಗಿ ಮಾಡಿಕೊಡಬೇಕು, ಮಕ್ಕಳಿಗೆ ಹೊರಗಡೆದು ಏನೂ ಕೊಡಬಾರ್ದು, ಆ ಥರ ಇದ್ದವರು ಮೇಂಟೈನ್ ಮಾಡೋಕ್ಕಾಗತ್ತೆ, ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂತಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಕೀಪ್ ಇಟ್ ಅಪ್ ಅಂತಲೇ ಹೇಳ್ತಾ ಥಮ್ಸ್ ಅಪ್ ಕೂಡ ಕೊಡ್ತಾಯಿದ್ದೀನಿ. ಆ್ಯಂಡ್ ಕೆಲವು ಸಲ ನಮ್ಮ ಈ ಹಾರ್ಮೋನ್ ಚೇಂಜಸ್ ಆಗಿ ಇರ್ಬೋದು, ಅಥವಾ ನಮ್ಮ ರುಟೀನ್ ಚೇಂಜಸ್ ಆಗಿ ಕೆಲವು ಸತಿ ನಾವು ಪೀರಿಯಡ್ಸಲ್ಲಿ ಇರಬೇಕಾದ್ರೆ ಅಥವಾ ನಮಗೆ PCOD ಎಲ್ಲ ಇದ್ದರೆ ಕಾಮನ್ ಇಟ್ ಈಸ್, ನಾವು ಬೆಳಿಗ್ಗೆ ಏಳಬೇಕಾದ್ರೆ ತುಂಬ ಟಯರ್ಡ್ ಫೀಲ್ ಆಗ್ತೀವಿ. ಹಾಗಾಗಿ ನೀವು ಸ್ಕಿಪ್ ಮಾಡಿ ಅಥವಾ ಲೇಟಾಗಿ ಮಾಡಿ. ಈಗ ಬೆಳಿಗ್ಗೆನೇ ಎದ್ದು ಗುಡಿಸಿ ಒರೆಸ್ಬೇಕು, ಪಾತ್ರೆ ತೊಳೆದಿಡಬೇಕು, ಮನೆ ಕ್ಲೀನ್ ಮಾಡಿ ಇಡಬೇಕು ಅಂತ ಯಾವ ರೂಲ್ಸು ಇಲ್ಲ. ನೀವು ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ಆ್ಯಂಡ್ ಎಸ್, ಇದು ಒಂದು ಸೆಟಲ್ಮೆಂಟ್ ಅಂತಲೇ, ನೀವು ನಿಮ್ಮ ಮನಸ್ಸಿನ ಜೊತೆ ಮಾಡ್ಕೊಂಡಿರುವಂಥ ಒಂದು ಡೀಲ್ ಅಂತಲೇ ಅಂದ್ಕೊಳ್ಬೋದು. ಯಾವಾಗ ಬೇಕಾದರೂ ಮಾಡ್ಬೋದು, ಬಟ್ ಇವತ್ತೇ ಮಾಡಬೇಕು. ತುಂಬ ಕೆಲಸ ಮಾಡ್ತೀನಿ ಅಂತ ನೀವು ಹಚ್ಕೊಂಡ್ರೆ ಅದು ಆಗಲ್ಲ. 1 ಕೆಲಸ, 2 ಕೆಲಸ, 3 ಕೆಲಸ ನೀವು ಒಂದು ದಿನದಲ್ಲೇ ಮಾಡ್ಬೋದು. ಅಂದರೆ ಈ ಥರ ಡೀಪ್ ಕ್ಲೀನಿಂಗ್ ಇರುವಂಥದ್ದು, ಬಾಲ್ಕನಿ ವಾಶ್ ಮಾಡುವಂಥದ್ದು,
ಮತ್ತು ವಿಂಡೋಗಳನ್ನು ಕ್ಲೀನ್ ಮಾಡುವಂಥದ್ದು, ಮಕ್ಕಳ ರೂಮನ್ನು ಸರಿಯಾಗಿಡುವಂಥದ್ದು ಎಲ್ಲದೂ ಕೂಡ ಒಂದೇ ದಿನದಲ್ಲಿ ಮಾಡೋದಕ್ಕೆ ಆಗಲ್ಲ. ಒಂದು 2-3 ಕೆಲಸ ನೀವು ಮಾಡ್ಬೋದು. ಹಾಗಾಗಿ ನೀವು ಡಿವೈಡ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಒಂದು ವಾರದಲ್ಲಿ ಈ ದಿನ ಈ ಕೆಲಸವನ್ನು ಮಾಡ್ತೀನಿ ಅಂತ. ಅಫ್ಕೋರ್ಸ್ ಅದೇ ದಿನ ಮಾಡೋದಕ್ಕೆ ಆಗಲ್ಲ. ನಾವು ಹಿಟ್ಲರ್ ಅವರ ರಿಲೇಟಿವ್ಸ್ ಕೂಡ ಅಲ್ಲ, ಕಂಪ್ಲೀಟಾಗಿ ಚೆನ್ನಾಗಿ ಶಿಸ್ತಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಆ ದಿನ ಅಲ್ಲ ಅಂತಂದರೆ ಆ ದಿನ ಯಾವುದು ಸುಲಭ ಆಗುತ್ತೆ, ಯಾವಾಗ ನೀವು ಟಯರ್ಡ್ ಇರ್ತೀರ, ಮನಸ್ಸಿರಲ್ಲ, ಅದನ್ನು ಮಾಡ್ಕೊಳ್ತಾ ಹೋಗಿ. ಫ್ರಿಜ್ಜನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕು, ಮತ್ತು ಸ್ಟೋರ್ ರೂಮ್ ಆರ್ಗನೈಸ್ ಮಾಡ್ಕೊಳ್ಬೇಕು, ಮತ್ತು ಸಾಮಾನೆಲ್ಲ ತಂದಿದ್ದನ್ನು ಚೆನ್ನಾಗಿ ಜೋಡಿಸ್ಕೊಂಡು ಇಟ್ಕೊಂಡಿರಬೇಕು. ಅದು ಎಲ್ಲ ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ತಾ ಹೋದರೆ, ಮತ್ತು ಹೆಲ್ಪ್ ತೊಗೊಳ್ಳಿ, ಮನೆಯವರ ಹೆಲ್ಪ್ ತೊಗೊಳ್ಳಿ, ಮಕ್ಕಳಿದ್ದರೆ ಮಕ್ಕಳ ಹೆಲ್ಪ್ ತೊಗೊಳ್ಳಿ, ಹಸ್ಬೆಂಡಿಂದ ಹೆಲ್ಪ್ ತೊಗೊಳ್ಳಿ. ಒಬ್ಬರೇ ಮಾಡೋದಕ್ಕೆ ಹೋಗಬೇಡಿ. ಯಾರೂ ಇಲ್ಲ, ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡಬೇಕು, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ ಅಂತಂದರೆ ನೀವು ಇವಾಗ ಹೆಲ್ಪ್ ಹ್ಯಾಂಡ್ಸ್ ಅಂತ ಈ ಅರ್ಬನ್ ಕ್ಲಾಪ್ ಇದೆ, ಮತ್ತು ಕೆಲಸದವರು ಬರ್ತಾರೆ, ಅವರದ್ದೆಲ್ಲ ಹೆಲ್ಪ್ ತಗೊಂಡು ಈ ಥರದ್ದೆಲ್ಲ ಕೆಲಸ ಮಾಡ್ಕೊಳ್ತಾ ಹೋದರೂ ಕೂಡ ಏನೂ ತೊಂದರೆ ಇಲ್ಲ. ಆದರೂ ಯಾರೂ ಇಲ್ಲ, ನಾನೊಬ್ಬಳೇ ಮಾಡಬೇಕು ಅಂತ ಅಂದಾಗ ನೀವು ಮತ್ತು ಚಿಕ್ಕ ಚಿಕ್ಕ ಡಿವಿಷನ್ ಆಗಿ ಮಾಡ್ಕೊಳ್ಬೇಕಾಗತ್ತೆ ಮನೆ ಕೆಲಸಗಳನ್ನು. ಆವಾಗ ಮಾತ್ರ ಒಂದು ಸ್ಟ್ರೆಸ್ ಫ್ರೀ ಆದ, ಎಂಜಾಯ್ಫುಲ್ ಆದ ಒಂದು ನೀವು ಕೆಲಸಗಳನ್ನು ಮಾಡಿಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ತುಂಬ ಸ್ಟ್ರೆಸ್ ಆಗಿ, ಆ ಸ್ಟ್ರೆಸ್ಸಿಂದ ಮನೆಯವರಿಗೂ ಕೂಡ ಒಂದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಮನೆ ಕ್ಲೀನಿಂಗ್ ಅಂತ ಅಂದಾಗ ನಿಮಗೂ ಕೋಪ ಬರುತ್ತೆ, ಮಕ್ಕಳ ಮೇಲೆ ನೀವು ಕೋಪ ಮಾಡ್ತೀರಾ, ಹಸ್ಬೆಂಡ್ ಮೇಲೆ ಕೋಪ ಮಾಡ್ತೀರಾ, ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಈವನ್ ನಾನು ಹಸ್ಬೆಂಡ್ ಅವರು ಕೂಡ, ಯಾರೆಲ್ಲ ಜೆಂಟ್ಸ್ ಇದನ್ನು ನೋಡ್ತಾ ಇದ್ದೀರಲ್ವ, ಅವರಿಗೂ ನನ್ನ ಒಂದು ಮೆಸೇಜ್ ಏನಪ್ಪ ಅಂತಂದರೆ, ಆದಷ್ಟು ನೀವು ನಿಮ್ಮ ಹೆಂಡತಿಗೆ ಹೆಲ್ಪಿಂಗ್ ಹ್ಯಾಂಡಾಗಿ ಖಂಡಿತ ಒಂದು ಹೆಲ್ಪ್ ಮಾಡಿ. ಯಾಕಪ್ಪ ಅಂತಂದರೆ ಎಷ್ಟೇ ಇರಲಿ, ಎಷ್ಟೇ ಕಮ್ಮಿ ಕೆಲಸ ಕೂಡ ಇರಲಿ, ದಿನ ಬೆಳಿಗ್ಗೆ ಎದ್ದು ಅದೇ ರುಟೀನ್ ಅಂತ ಅಂದಾಗ ಒಂದು ಟೈಮ್ ಆದಮೇಲೆ, ಒಂದು ಏಜ್ ಆದಮೇಲೆ, ಒಂದು ಟೈಮ್ ಆದಮೇಲೆ, 30-35 ಕ್ರಾಸ್ ಆದಮೇಲೆ ಅದು ಒಂದು ಇರಿಟೇಷನ್ನಿಗೆ ಒಂದು ಕಾರಣ ಆಗಿರುತ್ತೆ. ಮನುಷ್ಯನಿಗೆ ಒಂದೇ ಕೆಲಸ ದಿನ ಸೇಮ್ ರುಟೀನ್ ಮಾಡಿ ಅಂತಂದಾಗ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲೂ ಎಕ್ಸ್ಟ್ರಾ ಕೆಲಸಗಳು ಬಂದಾಗ, ಇವಾಗ ನಾವು ಮಕ್ಕಳು ಕೂಡ ಸ್ವಲ್ಪ ದೊಡ್ಡವರಾದಮೇಲೆ ನ್ಯಾಚುರಲ್ ಆಗಿ ಅವರಿಂದ ನಾವು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ತೀವಿ. ಇವರು ಕುಡ್ದಿದ್ದ ಲೋಟನ್ನು ತೊಳೆದಿಡಬೇಕು, ಪ್ಲೇಟ್ ತೊಳೆದಿಡಬೇಕು, ಎದ್ದ ಮೇಲೆ ಬೆಡ್ಡನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು, ಮತ್ತು ರೂಮನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಮತ್ತು ಈ ಟಿಫಿನ್ ಬಾಕ್ಸ್ ಇರ್ಬೋದು, ಮತ್ತು ಯೂನಿಫಾರ್ಮ್ಸ್ ಇರ್ಬೋದು, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಎಕ್ಸ್ಪೆಕ್ಟೇಷನ್ ಬಂದೇ ಬರುತ್ತೆ. ಈವನ್ ಹಸ್ಬೆಂಡ್ ಕೂಡ ಅಷ್ಟೇ. ಮೊದಲು ನಮಗೆ ಅದು ಅಷ್ಟೊಂದು ಇದಾಗಿ ಕಾಣಿಸಲ್ಲ, ರಾಂಗಾಗಿ ಕಾಣಿಸಲ್ಲ. ಈ ಬೆಡ್ ಮೇಲೆ ಟವಲನ್ನು ಹಾಕೋದು, ಮತ್ತು ವಸ್ತ್ರಗಳು ಎಲ್ಲ ಅಲ್ಲಲ್ಲೇ ಹಾಕಿರ್ತಾರೆ, ಬ್ಯಾಗ್ ಗೀಗ ಎಲ್ಲ ಹಾಲಲ್ಲೇ ಬಿಸಾಡಿಬಿಟ್ಟು ಹೋಗ್ತಾರೆ ರೂಮ್ಗೆ. ಸೊ ಅದೆಲ್ಲ ನಮಗೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಇದಾಗಿ ಕಾಣಲ್ಲ. ಚಲೋ ನಾವೇ ಮಾಡಿ ಇಟ್ಕೊಳ್ಳೋಣ, ಏನು ತೊಂದರೆ ಇಲ್ಲ, ಆಫೀಸಿಂದ ಟಯರ್ಡಾಗಿ ಬಂದಿರ್ತಾರೆ, ಅವರಿಗೆ ಎಷ್ಟು ಕಷ್ಟ ಇರುತ್ತೆ ಹಾಗೆ ಹೀಗೆ ಅಂತ. ಬಟ್ ಆಫ್ಟರ್ ಸಮ್ ಟೈಮ್ ಇಟ್ಸ್ ಯುವರ್ ಡ್ಯೂಟಿ ಹಸ್ಬೆಂಡ್ಸ್ ದ್ಯಾಟ್ ಯು ಶುಡ್ ಕೀಪ್ ಯುವರ್ ಸೆಲ್ಫ್, ಯುವರ್ ಥಿಂಗ್ಸ್ ಇನ್ ಯುವರ್ ಓನ್. ಇದು ಚಿಕ್ಕ ಮಕ್ಕಳಿಗೆ ಹೇಳಿದಾಗೆ ಹೇಳೋದಲ್ಲ, ಮನೆಯಲ್ಲಿ ಕೂಡ ಮೊದಲಿಂದನೂ ಇದೇ ಥರದ ಒಂದು ಮೆಂಟ್ಯಾಲಿಟಿ ಬಂದಿದೆ. ಏನಪ್ಪ ಅಂತಂದರೆ, ಗಂಡಸರು ಹೊರಗಡೆ ಹೋಗಿ ದುಡಿತಾರೆ, ಆ್ಯಂಡ್ ನೀವು ಅವ್ರ ಹತ್ರ ಯಾವುದೇ ಥರದ ಕ್ವೆಶ್ಚನ್ ಮಾಡುವ ಹಾಗಿಲ್ಲ, ಯಾವುದೇ ಥರದ ಒಂದು ಮನೆ ಕೆಲಸಗಳಲ್ಲಿ ಹೆಲ್ಪನ್ನು ತಗೊಳ್ಳೋ ಹಾಗಿಲ್ಲ ಅಂತ ಮೊದಲಿಂದನೂ ಬಂದಿರೋದೇ ಅದು. ಆ್ಯಂಡ್ ಈವನ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅಪ್ಪ ಅಮ್ಮನೇ ನೀವು ನೋಡ್ಬೋದು, ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ. ಈವನ್ ಆ ಕಾಲದಲ್ಲೂ ಕೂಡ ತುಂಬ ಜನ ಅಪ್ಪ ಅಮ್ಮ ಎಲ್ಲ ಹೆಲ್ಪ್ ಮಾಡಿಕೊಂಡೇ ಇದ್ದಾರೆ. ಆ್ಯಂಡ್ ಕೆಲವೊಬ್ಬರಿಗೆ ಹೇಳ್ತಾ ಇದ್ದೀನಿ, ನಾನು ನೋಡಿದ ಹಾಗೆ ನಿಮಗೆ ಹೇಳ್ತಾ ಇರೋದು. ಸೊ ಅದನ್ನು ನಾವು ಮುರಿಬೇಕಾಗತ್ತೆ, ಆ್ಯಂಡ್ ಆ ಸಂಪ್ರದಾಯವನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ. ಹೆಂಡತಿ ಕೆಲಸಕ್ಕೆ ಹೋಗಲಿ, ಕೆಲಸಕ್ಕೆ ಹೋಗದೇ ಇರಲಿ,
ಮನೆಯಲ್ಲೇ ಇರಲಿ, ಅವಳಿಗೆ ಮನೆಗೆ ಬಂದ ಮೇಲೆ ನೀವು ಸ್ವಲ್ಪನಾದರೂ ಹೆಲ್ಪ್ ಮಾಡಬೇಕು. ಇಲ್ಲ ಆಫೀಸ್ ಹೋಗೋ ಮುಂಚೆ ಕೂಡ ಸ್ವಲ್ಪನಾದರೂ ಹೆಲ್ಪ್ ಮಾಡಬೇಕು. ಆವಾಗನೇ ಒಂದು ಸಂಸಾರ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಒಂದು ಮೆಂಟಲ್ ಸ್ಟೇಟ್ ತುಂಬ ಸ್ಟ್ರೆಸ್ಫುಲ್ ಆಗಿದೆ. ಬಿಕಾಸ್ ನಮ್ಮ ಕಾಲದಲ್ಲಿ ಯಾವ ಥರ ನಾವು ಮಕ್ಕಳಿಗೆ ಸ್ವಲ್ಪನೂ ಕೂಡ ಅಟೆನ್ಷನ್ ಕೊಡ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ಶಾಲೆಯಲ್ಲಿ ಟೀಚರ್ ತುಂಬ ಅಟೆಂಟಿವ್ ಆಗಿದ್ದರು. ನಮಗೆ ಮನೆಯಲ್ಲಿ ಹೋಮ್ವರ್ಕ್ ಇದ್ದರೂ ಕೂಡ ಅಪ್ಪ ಅಮ್ಮನ ಹೆಲ್ಪ್ ಇಲ್ಲದೆ ನಾವು ಮನೆಯಲ್ಲಿ ಹೋಮ್ವರ್ಕನ್ನು ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಈವನ್ ಸ್ಕೂಲಲ್ಲಿ ಕೂಡ ನಮಗೆ ಫುಲ್ ಡೇ ಸ್ಕೂಲ್ ಇತ್ತು. ಹಾಗಾಗಿ ನಮಗೆ ಮಕ್ಕಳ ಒಂದು ಬೆಳವಣಿಗೆ ನಮಗೆ ಅಷ್ಟೊಂದು ಅಪ್ಪ ಅಮ್ಮಗೆ ನಮ್ಮ ಬೆಳವಣಿಗೆ ಬಗ್ಗೆ ಅಷ್ಟೊಂದು ಚಿಂತೆ ಇರಲಿಲ್ಲ. ಇದ್ದರೂ ಕೂಡ ಒಂದು ಎಜುಕೇಷನ್ನ ಎಕ್ಸಾಮ್ ಟೈಮಲ್ಲಿ ರಿಸಲ್ಟು ಮತ್ತು ಸ್ಕೂಲ್ ಜಾಯಿನ್ ಆಗಬೇಕಾದ್ರೆ ಅದೇ ಟೈಮಲ್ಲಿ ಇತ್ತು ಬಿಟ್ಟರೆ ವರ್ಷ ಪೂರ್ತಿಯಾಗಿ ಅವರಿಗೆ ಯಾವುದೇ ಥರದ ಒಂದು ಟೆನ್ಷನ್ ಅಂತ ಇರ್ತಾ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಸ್ಟಡೀಸ್ ತುಂಬಾ ಚೇಂಜ್ ಆಗಿದೆ. ಎಜುಕೇಷನ್ ಸಿಸ್ಟಮ್ ತುಂಬಾ ಚೇಂಜ್ ಆಗಿದೆ. ಇಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದು 10th ಆಗೋ ತನಕನೂ ನಾನು ನೋಡ್ಕೊಂಡು ಬಂದಿದ್ದೀನಿ. ನನ್ನ ಪುಟ್ಟ ಮಕ್ಕಳು ಪ್ಲೇ ಗ್ರೂಪಿಂದ ಹೋಗಬೇಕಾದ್ರೆ ಇಷ್ಟಿಷ್ಟು ಪ್ರಾಜೆಕ್ಟ್ ಕೊಡ್ತಾರೆ, ಇಷ್ಟಿಷ್ಟು ಹೋಮ್ವರ್ಕ್, ಎವ್ರಿ ಡೇ ಒಂದೊಂದು ಆ್ಯಕ್ಟಿವಿಟಿ, ಎವ್ರಿ ಡೇ ಈ ಕಲರ್ ಡ್ರೆಸ್ ಹಾಕಿ ಆ ಪ್ರಾಜೆಕ್ಟ್ ಮಾಡಿ ಈ ಎಕ್ಸಾಮ್ ಅಂತ ಮಕ್ಕಳಿಗೆ ಕಾಂಪಿಟೇಷನ್ಸ್ ಒಂದಾದ ಮೇಲೆ ಒಂದು ಕಾಂಪಿಟೇಷನ್ ಏನಂತ ಇಲ್ಲ, ಅಷ್ಟೊಂದು ಕಾಂಪಿಟೇಷನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಯಾರು ಪ್ರಿಪೇರ್ ಮಾಡ್ತಾರೆ? ಹಸ್ಬೆಂಡ್ ಈಸ್ ಬ್ಯುಸಿ ಇನ್ ಡೂಯಿಂಗ್ ಹಿಸ್ ಆಫೀಸ್, ಡೂಯಿಂಗ್ ಹಿಸ್ ವರ್ಕ್, ರೈಟ್. ಮನೆಯಲ್ಲಿರೋದು ಯಾರು? ವೈಫ್. ಅವರೇ ಎಲ್ಲದನ್ನು ನೋಡ್ಕೊಳ್ಬೇಕು. ಮಕ್ಕಳ ಯೂನಿಫಾರ್ಮ್, ಟಿಫಿನ್, ಪ್ರಾಜೆಕ್ಟ್, ಕಾಂಪಿಟೇಷನ್, ಎಕ್ಸಾಮ್ ಅದನ್ನೆಲ್ಲ ನೋಡಿಕೊಂಡು ಮನೆ ಕೆಲಸನೂ ಮಾಡ್ಕೊಳ್ಳೋದು ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸೊ ಯಾರೆಲ್ಲ ಇದನ್ನು ಮಾಸ್ಟರ್ ಮಾಡಿದಿರಲ್ವ ಅವರಿಗೆಲ್ಲ ಹ್ಯಾಟ್ಸ್ ಆಫ್. ನೀವು ಎಷ್ಟೇ ಡಿಗ್ರಿ ಮಾಡಿಕೊಂಡ್ರೂ ಕೂಡ ಇದನ್ನು ಮಾಸ್ಟರ್ ಮಾಡ್ಕೊಳ್ಬೇಕು. ಆವಾಗನೇ ನಾವು ನಮ್ಮ ಲೈಫಲ್ಲಿ ಚೆನ್ನಾಗಿ ಹ್ಯಾಪಿಯಾಗಿ ಇರೋದಕ್ಕೆ ಸಾಧ್ಯ. ಇಲ್ಲ ಆಗಲ್ಲ. ಮ್ಯಾಕ್ಸಿಮಮ್ 70-80% ಹೆಂಗಸರಿಗೆ ಪ್ರಾಬ್ಲಮ್ ಆಗುತ್ತೆ. ನನಗೂ ಆಗ್ತಾಯಿದೆ, ಕರೆಂಟಾಗಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಬಟ್ ಥ್ಯಾಂಕ್ಫುಲಿ ನನ್ನ ಹಸ್ಬೆಂಡ್ ಆಫೀಸ್ ಹೋಗೋ ಮುಂಚೆ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ, ಬಂದ ಮೇಲೆ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಬರೀ ಇಡೀ ದಿನ ಒಂದೇ ಥರದ ಒಂದು ಮೆಂಟಲ್ ಸ್ಟ್ರೆಸ್ ಆಗೋದಿಲ್ಲ. ನಾನು ಅದೇ ಹೇಳೋದು ಏನಪ್ಪ ಅಂತಂದರೆ, ನಿಮ್ಮ ಜೀವನ ಸಂಗಾತಿ ಯಾರಿದ್ದಾರೆ ಅವರನ್ನು ಕೂರಿಸ್ಕೊಂಡು ಅವರ ಜೊತೆ ನಿಮ್ಮ ಕಷ್ಟವನ್ನು ಖಂಡಿತವಾಗಿ ನೀವು ಎಕ್ಸ್ಪ್ರೆಸ್ ಮಾಡಲೇಬೇಕಾಗತ್ತೆ. ಅವರಿಲ್ಲ ಅಂತಂದರೆ ಕೂಡ ಯಾರೇ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ನೀವು ಅವ್ರ ಹತ್ರ ಚಾಡಿ ಹೇಳಿ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ಮನಸ್ಸಿಗೆ ಹಗುರ ಆಗೋ ಹಾಗೆ ನೀವು ಮಾತಾಡಬೇಕಾಗತ್ತೆ. ಆವಾಗನೇ ನೀವು ಚೆನ್ನಾಗಿ ಪೀಸ್ಫುಲ್ಲಾಗಿ ಮನೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ಆ್ಯಂಡ್ ಈಗ ನಾವು ಈ ಥರದ ಒಂದು ಮನೆಯ ಕೆಲಸಗಳನ್ನು ಮನೆ ಕ್ಲೀನಾಗಿ ಇಟ್ಕೊಳ್ಬೇಕು, ನೀವು ಪ್ಲ್ಯಾಟ್ಫಾರ್ಮ್ ತೊಳಿಬೇಕು, ಗ್ಯಾಸ್ ಒರೆಸ್ಬೇಕು, ಗ್ಯಾಸ್ ತೊಳಿಬೇಕು, ಮತ್ತು ರಂಗೋಲಿ ಹಾಕಬೇಕು, ಗುಡಿಸಿ ಒರೆಸ್ಬೇಕು, ವಿಂಡೋ ಕ್ಲೀನ್ ಮಾಡಬೇಕು ಅಂತಿದ್ದರೆ ನೀವು ಅಷ್ಟೇ ಒಂದು ಎಫರ್ಟನ್ನು ನೀವು ಹಾಕಬೇಕಾಗತ್ತೆ. ಬೆಳಿಗ್ಗೆ 4 ಗಂಟೆಗೆ ಏಳಬೇಕಾಗತ್ತೆ, ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಷ್ಟು ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಚೆನ್ನಾಗಿ ಯಾರೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ನನಗೂ ಕೂಡ ಅದೇ ಇಷ್ಟ. ನಾನು ಯಾವ ಥರ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಬೋದು, ನನ್ನ ಜೀವನವನ್ನು ಯಾವ ಥರ ಚೇಂಜ್ ಮಾಡ್ಕೊಳ್ಬೋದು ಅಂತ ನಾನು ಪ್ಲ್ಯಾನ್ ಮಾಡಿ ಮಾಡಬೇಕು ಅಂತ ಇದ್ದೀನಿ. ಈ ಜರ್ನಿಯಲ್ಲಿ ನಾನು ನಿಮ್ಮನ್ನು ಕೇಳೋದಿಷ್ಟೇ, ಏನಪ್ಪ ಅಂತಂದರೆ, ಒಂದು ಹೌಸ್ ವೈಫ್ ಆಗಿ ನಮ್ಮ ಚಾಲೆಂಜಸ್ ಏನಿದೆ ಅಲ್ವಾ, ಅದನ್ನು ನೀವು ಯಾವ ಥರವಾಗಿ ಟ್ಯಾಕಲ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಖಂಡಿತವಾಗಿ ಹೇಳಬೇಕು. ಹೌಸ್ ಹೆಲ್ಪನ್ನು ನೀವು ಇಟ್ಕೊಳ್ಬೋದು, ನಾನು ಇಟ್ಕೊಂಡಿಲ್ಲ. ಯಾಕಪ್ಪ ಅಂತಂದರೆ
ನಾವು 2 ವರ್ಷದ ಹಿಂದೆ ಅಹಮದಾಬಾದಿಗೆ ಬಂದಿದ್ದು. ಅಹಮದಾಬಾದಿಗೆ ಬಂದಾಗ ನನಗೆ ಇಲ್ಲಿ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯಿತು. ಇಲ್ಲಿ ಇರುವ ಕೆಲಸದವರೆಲ್ಲರೂ ಗುಜರಾತೀಸ್ ಮ್ಯಾಕ್ಸಿಮಮ್, ಇಲ್ಲ ಅಂತಂದರೆ ಕೇರಳದವ್ರು ಇರ್ತಾರೆ. ಸೊ ನನಗೆ ಅವರಿಗೆ ಇಬ್ಬರಿಗೂ ಕೂಡ ಹಿಂದಿ ಅಷ್ಟೊಂದಾಗಿ ಬರೋದಿಲ್ಲ. ಆ್ಯಂಡ್ ನನಗೆ ಗುಜರಾತಿಯೂ ಬರೋದಿಲ್ಲ ಆ್ಯಂಡ್ ಕೇರಳ ಮಲಯಾಳಿ ಕೂಡ ಬರೋದಿಲ್ಲ. ಹಾಗಾಗಿ ಇಶ್ಯೂ ಆಯಿತು ಲ್ಯಾಂಗ್ವೇಜಿದು. ಅವ್ರ ಹತ್ರ ನಾನು ಏನಂತ ಹೇಳೋದು, ಗುಡಿಸೋದಕ್ಕೆ, ಒರೆಸೋದಕ್ಕೆ, ಕ್ಲೀನಿಂಗ್ ಮಾಡೋದಕ್ಕೆ ಅಲ್ವಾ. ನಮಗೆ 1-2 ದಿನ ಆಗಲ್ಲ. ಡೈಲಿ ನಾವು ನಿಂತ್ಕೊಂಡು ಅವರಿಗೆ ಹೇಳಬೇಕು, ಮಾಡಬೇಕು ಕೆಲಸ, ಈ ಥರ ಮಾಡಿಸ್ಬೇಕು ಅಲ್ವಾ. ಸೊ ಹಾಗಾಗಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಾನೇ ಮಾಡ್ಕೊಳ್ತೀನಿ ಅಂತ. ಆ್ಯಂಡ್ ವೀಕೆಂಡ್ ಬಂದಾಗ ಮಾತ್ರ ನಾನು ಈ ಥರ ಡೀಪ್ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಇವಾಗ. ಆ್ಯಂಡ್ ಈಗ ಸಮ್ಮರ್ ಬೇರೆ ಇರೋದರಿಂದ ಇಲ್ಲಿ ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಸಮ್ಮರ್ ಬೇರೆ ಇರೋದರಿಂದ ಡಸ್ಟ್ ಕೂಡ ತುಂಬ ಆಗ್ತಾಯಿದೆ. ಹಾಗಾಗಿ ನಾನು ಸ್ಟೋರ್ ರೂಮು ಮತ್ತು ಬಾಲ್ಕನಿ ಎಲ್ಲ 3-4 ಸತಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಒಂದು ವಾರಕ್ಕೆ. ಸೊ ಇವಾಗ ನಾನಿಲ್ಲಿ ಬಾಲ್ಕನಿಯ ಗ್ಲಾಸ್ ಎಲ್ಲ ಚೆನ್ನಾಗಿ ಡ್ರೈ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಾಲಿನಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬಾ ಅಪರೂಪ ನಾನು ಮಾಡೋದು. ಒಂದು 2-3 ತಿಂಗಳಿಗೆ ಒಂದು ಸತಿ ಈ ಥರ ಗ್ಲಾಸನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಬಿಕಾಸ್ ವೀಕ್ಲಿ ಶೆಡ್ಯೂಲ್ ಈ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಅಷ್ಟೊಂದು ನೆಸೆಸರಿ ಕೂಡ ಇಲ್ಲ. ನಾವೇನು ಬಾಲ್ಕನಿಯಲ್ಲಿ ಮಲ್ಕೊಳ್ಳೋದಕ್ಕೆ ಹೋಗೋದು ಇಲ್ಲ. ಸೊ ಹಾಗಾಗಿ ನಾನು ವಾರಕ್ಕೊಂದು 3 ಸತಿ ತೊಳೆದು ಬಿಡ್ತೀನಿ. ಚೆನ್ನಾಗಿ ಡಸ್ಟ್ ಎಲ್ಲ ಹೊರಟೋಗುತ್ತೆ. ಆ್ಯಂಡ್ ಗ್ಲಾಸ್ ಎಲ್ಲ ಈ ಥರ 2-3 ತಿಂಗಳಿಗೆ ಒಂದು ಸತಿನೇ ನಾನು ಚೆನ್ನಾಗಿ ಕ್ಲೀನ್ ಮಾಡೋದು. ಇದಾಗಿತ್ತು ಇವತ್ತಿನ ಕ್ಲೀನಿಂಗ್ ಬ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಮೋಟಿವೇಶನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.